ವೆಲ್ಕಮ್ ಟು ದ ಮಾನಸ ಮಂದಾರ ಯೂಟ್ಯೂಬ್ ಚಾನೆಲ್. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅತ್ಯುತ್ತಮ ಆರೋಗ್ಯಕ್ಕಾಗಿ ಕೆಲವೊಂದು ಸಲಹೆಗಳನ್ನು ನೀಡಲಿದ್ದೇವೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಎನೇಬಲ್ ಮಾಡಿಕೊಳ್ಳಿ. ಧನ್ಯವಾದಗಳು. ಆರೋಗ್ಯ ಆಯುಷ್ಯಗಳು ಆಹಾರ ಮತ್ತು ಅದನ್ನು ತಿನ್ನುವ ರೀತಿಯ ಪರಿಣಾಮಗಳಿಂದ ನಿರ್ಧಾರ ಆಗುವುದು ಸೃಷ್ಟಿಯ ನಿಯಮವಿದೆ. ಆದ್ದರಿಂದ ಮಿತವಾಗಿ ಸೇವಿಸುವ ಶುದ್ಧ ಮತ್ತು ತಾಜಾ ಆಹಾರವು ಕಡಿಮೆ ಹತ್ತುವುದಲ್ಲದೆ ತೀವ್ರವೇ ಪಚನವಾದರೂ ಆಗುವುದು ಮತ್ತು ಕುದುರೆ ಆಕಳುಗಳ ಹಲ್ಲುಗಳಂತೆ ಹಲ್ಲುಗಳು ಬಹಳ ದಿನಗಳ ತನಕ ತಡೆಯುತ್ತದೆ. ಅವಸರದಿಂದ ಬೇಗನೆ ತಿನ್ನುವವರು ಮತ್ತು ಕುಡಿಯುವವರು ಬೇಗನೆ ಸಾಯುವರು. ಪ್ರತಿಯೊಂದು ತುತ್ತನ್ನು 32 ಹಲ್ಲುಗಳ ಲೆಕ್ಕದಿಂದ 32 ಸಾರಿಯಾದರೂ ನುರಿಸಬೇಕು. ಹಲ್ಲುಗಳನ್ನು ತೋರಿಸುವುದರ ಸಲುವಾಗಿ ಕೊಟ್ಟಿಲ್ಲ ಮತ್ತು ಹೊಟ್ಟೆಗೂ ಹಲ್ಲಿಲ್ಲ, ಇದನ್ನು ನೆನಪಿಡಬೇಕು. ಯೋಗಶಾಸ್ತ್ರದ ಪ್ರಕಾರ ಒಂದು ಅಂಜಲಿ ಅನ್ನ ಅಂದರೆ ಒಂದು ಬೊಗಸೆ ಅನ್ನವನ್ನು ಉಣ್ಣಲು 45 ನಿಮಿಷಗಳಷ್ಟು ಸಮಯವನ್ನು ತೆಗೆದುಕೊಳ್ಳಲೇಬೇಕು. ಊಟವಾದ 1 ತಾಸಿನ ತನಕ ಶಾರೀರಿಕ ಮಾನಸಿಕ ಪರಿಶ್ರಮವನ್ನು ಮಾಡಬಾರದು. ಮಾಡುವುದೆಂದರೆ ನಾಶವೇ ಸರಿ. ಅದರಂತೆಯೇ ಪರಿಶ್ರಮ ಮಾಡಿದೊಡನೆ ಊಟ ಮಾಡುವುದು ಸಹ ವಿನಾಶಕರವಿರುವುದು. ಊಟ ಮಾಡುವ ಮೊದಲು ಮತ್ತು ಊಟವಾದ ಮೇಲೆ ಪ್ರಸನ್ನ, ಶಾಂತ ಮತ್ತು ಉಚ್ಚ ವಿಚಾರವನ್ನೇ ಇಡಬೇಕು. ಇದರಿಂದ ಅನ್ನವು ಚೆನ್ನಾಗಿ ಜೀರ್ಣಿಸುವುದು ಮತ್ತು ಮನುಷ್ಯನಾದರೂ ಅನಾಯಾಸವಾಗಿ ಶಾಂತನೂ ಪವಿತ್ರನೂ ಪ್ರಸನ್ನನೂ ಆಗುವನು. ಊಟದ ವೇಳೆಯಲ್ಲಿ ಸ್ವಲ್ಪ ಸಹ ನೀರನ್ನು ಕುಡಿಯಲೇಬೇಡಿ. ಬಿಸಿ ನೀರಿನ ಸ್ನಾನದಿಂದ ಮೈಯಲ್ಲಿ ಆಲಸ್ಯ ಬರುವುದು ಮತ್ತು ತಣ್ಣೀರಿನ ಜಳಕವು ಮೈಯಲ್ಲಿ ಉತ್ಸಾಹವನ್ನು ಹುಟ್ಟಿಸುವುದು. ಯಾವುದಾದರೊಂದು ಹೂವಿನ ಗಿಡಕ್ಕೆ ಬಿಸಿ ನೀರನ್ನು ಸಿಂಪಡಿಸಿದರೆ ಅದು ಬಾಡುವುದು. ಶೀತ ಜಲ ಸೇಚನೆಯಿಂದ ಅದು ಅರಳುವುದು. ಮನುಷ್ಯನ ಸ್ಥಿತಿಯಾದರೂ ಅದರಂತೆ ಇರುವುದು. ಬಿಸಿ ನೀರಿಗಿಂತ ತಣ್ಣೀರಿನಲ್ಲಿ ಪ್ರಾಣಶಕ್ತಿಯು ಹೆಚ್ಚು ಪ್ರಮಾಣದಲ್ಲಿರುವುದು. ಆದ್ದರಿಂದ ಬಿಸಿ ನೀರಿನಿಂದ ಜಳಕ ಮಾಡುವುದರ ಬದಲಾಗಿ ಸ್ತ್ರೀ ಪುರುಷರು ದಿನಾಲೂ ಪ್ರಾತಃ ಕಾಲದಲ್ಲಿ ಶುದ್ಧ ತಣ್ಣೀರಿನಿಂದ ಜಳಕ ಮಾಡಿದರೆ ವಿಶೇಷವಾಗಿ ಚೈತನ್ಯಯುಕ್ತರು, ಉಲ್ಲಾಸಿಗಳು ಮತ್ತು ನಿರೋಗಿಗಳು ಆಗುವರು. ವೀರ್ಯವು ವೃದ್ಧಿಯಾಗುವುದು, ಕಣ್ಣುಗಳಿಗೆ ಹಿತವಾಗುವುದು ಮತ್ತು ಆಯುಷ್ಯವು ಬೆಳೆಯುವುದು. ಪ್ರಸಂಗವಶಾತ್ ಬಿಸಿ ನೀರಿನ ಜಳಕವನ್ನಾದರೂ ಮಾಡಬೇಕಾಗುವುದು. ಅದರಿಂದ ತ್ವಚೆಯ ರಂಧ್ರದಲ್ಲಿನ ಹೊಲಸು ವಿಸರ್ಜನೆ ಆಗುವುದರಿಂದ ಶರೀರವು ಬಹು ನಿರೋಗಿಯೂ ಮತ್ತು ಶಾಂತವೂ ಆಗುವುದು. ದಿನಾಲು ಮಲಗುವ ಮೊದಲು 4-5 ನಿಮಿಷಗಳ ತನಕವಾದರೂ ಶೀರ್ಷಾಸನವನ್ನು ಅವಶ್ಯವಾಗಿ ಮಾಡಿ. ಅದರಿಂದ ಎಂತಹ ಭಯಂಕರ ಸ್ವಪ್ನದೋಷವಾಗುತ್ತಿದ್ದರೂ ಕೆಲ ದಿನಗಳಲ್ಲಿಯೇ ನಿಶ್ಚಯವಾಗಿ ನಿಲ್ಲುವುದು. ಯಾವಾಗಲೂ ಕಾಲುಗಳನ್ನು ಉತ್ತರ ಇಲ್ಲವೇ ಪಶ್ಚಿಮ ದಿಕ್ಕುಗಳ ಕಡೆಗೆ ಮಾಡಿ ಮಲಗಿರಿ. ತಲೆದಿಂಬನ್ನಿಟ್ಟುಕೊಳ್ಳುವಂತೆ ಕಾಲ್ದಿಂಬನ್ನಾದರೂ ಇಟ್ಟುಕೊಳ್ಳಿರಿ. ಆದರೆ ತಲೆದಿಂಬಿಗಿಂತ ಕಾಲದಿಂಬು ಸದಾ ಹೆಚ್ಚು ಎತ್ತರವಾಗಿರಬೇಕು. ಇದರಿಂದ ಸುಖವಾಗಿ ನಿದ್ರೆ ಬರುವುದು. ನಿದ್ರಾ ಕಾಲದಲ್ಲಿ ಬರಿಮೈಯಿಂದ ಮಲಗುವುದು ಸರ್ವೋತ್ತಮವಾದದ್ದು. ಅಥವಾ ಖಾದಿಯ ಒಂದು ತೆಳ್ಳನ್ನ ಅಂಗಿಯನ್ನು ಹಾಕಿಕೊಂಡರೂ ಅಡ್ಡಿಯಿಲ್ಲ. ಮಲಗುವಾಗ ಊದುಬತ್ತಿ ಮುಂತಾದ ಸುಗಂಧ ಪದಾರ್ಥಗಳನ್ನು ಹಚ್ಚುವುದು ಬಲು ಹಿತಕರವು. ಯಾಕೆಂದರೆ ಕೋಣೆಯಲ್ಲಿಯ ಹೊಲಸಾದ ಹವೆಯೂ ಇಲ್ಲವಾಗಿ ವಾತಾವರಣವು ಶುದ್ಧವಾಗಿ ಮನವು ಶುದ್ಧವೂ ಪ್ರಸನ್ನವೂ ಆಗುವುದು. ಧನ್ಯವಾದಗಳು.